ನಮಸ್ಕಾರ ಸ್ನೇಹಿತರೆ, ಈ ಕ್ವಶನ್ ನೋಡೋಣ ಬನ್ರಿ. ಎ ಆ್ಯಂಡ್ ಬಿ ಕ್ಯಾನ್ ಫಿನಿಶ್ ಎ ಜಾಬ್ ಟುಗೆದರ್ ಇನ್ 12 days, ವೈಲ್ ಬಿ ಅಲೋನ್ ಕ್ಯಾನ್ ಫಿನಿಶ್ ದ ಸೇಮ್ ಜಾಬ್ ಇನ್ 13 days. ಇನ್ ಹೌ ಮೆನಿ ಡೇಸ್ ಕ್ಯಾನ್ ಎ ಅಲೋನ್ ಫಿನಿಶ್ ದ ಜಾಬ್? ಆಪ್ಷನ್ ಏನಿದೆ, 10 days, 12 days, 18 days ಮತ್ತು 20 days. ಕನ್ನಡದಲ್ಲಿ ನೋಡೋದಾದರೆ, ಎ ಮತ್ತು ಬಿ ಇಬ್ಬರು ಸೇರಿ ಒಟ್ಟು ಕೆಲಸವನ್ನು 12 ದಿನಗಳಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು ಬಿ ಒಬ್ಬನೇ 30 ದಿನಗಳಲ್ಲಿ ಮುಗಿಸುತ್ತಾನೆ. ಹಾಗಾದರೆ ಎ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೀವು ಇಲ್ಲಿ ನೋಡಬೇಕಾಗಿರೋದು, ಫಸ್ಟು ನೀವೇನು ಬರ್ಕೋಬೇಕು, ಎ ಮತ್ತು ಬಿ ಎರಡು ಒಟ್ಟಿಗೆ 12 ದಿನದಲ್ಲಿ ಒಂದು ಕೆಲಸ ಎಷ್ಟು? ಒಂದು ಕೆಲಸವನ್ನು ಎ ಮತ್ತು ಬಿ ಇಬ್ಬರು ಸೇರಿ 12 ದಿನದಲ್ಲಿ ಮುಗಿಸ್ತಾರೆ. ಬಿ ಒಬ್ಬನೇ ಏನು ಮಾಡ್ತಾನೆ, 30 ದಿನದಲ್ಲಿ ಮುಗಿಸ್ತಾನೆ. ಓಕೆನಾ? ಬಿ ಒಬ್ಬನೇ 30, ಇಬ್ಬರು ಸೇರಿದರೆ 12 ದಿನ. ಹಾಗಾದರೆ ಎ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನಂತ ಕ್ವಶನ್ನು. ಸೊ ಸಿಂಪ್ಲಿಫೈ ಮಾಡೋಣ ಬರ್ರಿ. ಫಾರ್ಮುಲಾ ನಿಮಗೆ ನೆನಪಿಟ್ಕೋಬೇಕು. ಒಂದು ಸಿಂಪಲ್ ಫಾರ್ಮುಲಾ, ಎ ಮತ್ತು ಬಿ ಇಬ್ಬರು ಸೇರಿ ಮಾಡಿರೋ ಕೆಲಸ ಈಕ್ವಲ್ ಟು ಒಬ್ಬನೇ ಎ ಮಾಡೋ ಕೆಲಸ ಪ್ಲಸ್ ಒಬ್ಬನೇ ಬಿ ಮಾಡೋ ಕೆಲಸ. ಯಾವುದು? ಇವೆಲ್ಲವೂ ಏನು? ಒಂದು ದಿನಕ್ಕೆ. ಸೊ ನಾವೇನು ಮಾಡಬೇಕು, ಒಂದು ದಿನಕ್ಕೆ ಎ ಪ್ಲಸ್ ಬಿ ಮಾಡೋ ಕೆಲಸ ಈಕ್ವಲ್ ಟು ಒಬ್ಬನೇ ಎ ಮಾಡೋ ಕೆಲಸ ಮತ್ತು ಒಬ್ಬನೇ ಬಿ ಮಾಡೋ ಕೆಲಸನ ಕಂಡುಹಿಡಬೇಕು. ಸೊ ಇಲ್ಲಿ ನೀವು ನೋಡಬೇಕು, ಎ ಮತ್ತು ಬಿ ಸೇರಿ 12 ದಿನಗಳಲ್ಲಿ ಒಂದು ಕೆಲಸ ಮಾಡ್ತಾರೆ. ಹಾಗಾದರೆ ಒಂದು ದಿನದಲ್ಲಿ, ಒನ್ ಡೇಯಲ್ಲಿ ಏನು ಬರಿಬೇಕು ನಾವು? 1/12 ಬರಬೇಕು. ಅದೇ ಥರ ಬಿ ಒಬ್ಬನೇ ಮಾಡೋದು 1/30 ಅಂತ ಬರಿಬೇಕು. ಸೊ ಈ ವ್ಯಾಲ್ಯೂಸನ್ನು ನಾವು ಈ ಫಾರ್ಮುಲಕ್ಕೆ ಅಪ್ಲೈ ಮಾಡೋಣ. ಸೊ ಎ ಮತ್ತು ಬಿ ಎಷ್ಟು? ಒಂದು ದಿನದಲ್ಲಿ 1/12 ಅಂತೇಳಿ. ಒಬ್ಬನೇ ಎ ಗೊತ್ತಿಲ್ಲ, ಸೊ ಇದನ್ನು ಹಾಗೆ ಬರ್ಕೊಳ್ಳೋಣ. ಒಬ್ಬನೇ ಬಿ ಮಾಡೋದೆಷ್ಟು? 1/30. ಸೊ ನನಗೆ ಎ ಅಷ್ಟೇ ಬೇಕು, ಹಾಗಾಗಿ ಇದನ್ನು ಈ ಸೈಡ್ ಹಾಕ್ಕೋತೀನಿ. ಈ ಸೈಡ್ ಹಾಕ್ಕೊಂಡ್ರೆ 1/12 ಮೈನಸ್ 1/30 ಈಸ್ ಈಕ್ವಲ್ ಟು ಏನಾಗುತ್ತೆ? ನನಗೆ ಎ ಆಗುತ್ತೆ. ಸೊ ಎ ಆಯ್ತಂದರೆ ನಾವೇನು ಮಾಡಬೇಕು, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ನಾವು 12 ಡಿನಾಮಿನೇಟ್ರಲ್ಲಿ ಏನಿದೆ, 12 ಮತ್ತು 30 ಏನು ಕಂಡುಹಿಡಬೇಕು? LCM ಕಂಡುಹಿಡಬೇಕು. ಸೊ LCM ಕಂಡುಹಿಡಬೇಕಂದ್ರೆ ಫಸ್ಟ್ ಯಾವತ್ತು ಸಣ್ಣ ಅಂಕಿಯಿಂದ 2ರಿಂದಲೇ ಎರಡೂ ಭಾಗ ಆಗಬೇಕು ನಿಮಗೆ. ಫಸ್ಟ್ ನೀವು ಸಿಂಪಲಾಗಿ ನೋಡೋದಾದರೆ, ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. ಸೊ 2 ನಂಬರ್ ಭಾಗ ಆದರೆ ಅದನ್ನು LCM ಅಂತೀವಿ. ಸೊ ಹಾಗಾಗಿ 2ರಿಂದ ಮಾಡಿದ್ರೆ 2 6 2 15. ಇವಾಗ 2ರಿಂದ 6 ಏನೋ ಭಾಗ ಆಗುತ್ತೆ, ಬಟ್ 15 ಭಾಗ ಆಗಲ್ಲ. ಹಾಗಾದರೆ ನೆಕ್ಸ್ಟ್ ಸಂಖ್ಯೆ ಯಾವುದು ಬರುತ್ತೆ? 3ರಿಂದ ಆಗುತ್ತಾ? ಸೊ 3 7 6 ಆಗುತ್ತೆ, 3 5 15 ಆಗುತ್ತೆ. ಸೊ ಇವಾಗ ಯಾವುದು ಒಂದು ನಂಬರ್ನು ಭಾಗ ಆಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, 2ರಿಂದ ಮತ್ತೆ ಭಾಗ ಮಾಡ್ತೀವಿ. 1 5 ಇರುತ್ತೆ, ಮತ್ತು 5ರಿಂದ ಭಾಗ ಮಾಡ್ತೀವಿ. 1 ಮತ್ತು 1 ಇರುತ್ತೆ. ಈ ನಂಬರೇ ನಿಮ್ಮ ಏನು? LCM. ಇದನ್ನು ಹೆಂಗೆ ಬರ್ಕೋತೀರಾ? 2 × 3 × 2 × 5 ಅಂತ ಬರಿತೀರ. ಸೊ 2 3 ಏನಾಗುತ್ತೆ? 6 ಆಗುತ್ತೆ. 2 5 ಏನಾಗುತ್ತೆ? 10 ಆಗುತ್ತೆ. ಓಕೆನಾ? ಸೊ ನಮಗೆ 6 10 60 ಆಯಿತು. ಸೊ ಇದು ನಿಮ್ಮ ಟೋಟಲ್ ವರ್ಕ್ ಅಂದರೆ ಒಟ್ಟು ಕೆಲಸ ಎಷ್ಟಾಯಿತು ನಿಮಗೆ? 60 ಆಯಿತು. ಅಂದರೆ LCM ಏನಾಯಿತು ನಿಮಗೆ? 60 ಆಯಿತು. ಹಾಗಾದರೆ ಇಲ್ಲಿ ನೋಡೋಣ ಬರ್ರಿ. ಫಸ್ಟ್ 1/12 ತಗೊಳ್ಳೋಣ. ಸೊ 1/12 ಅಂದರೆ ಅರ್ಥ ಏನು? ನಾವು LCM ಮಾಡ್ತಿದ್ದಿರುವಾಗ 60/12 ಮಾಡಿದರೆ ಎಷ್ಟಾಗುತ್ತೆ? 12 1 12 5 ಆಗುತ್ತೆ.
ಸೊ ಇಲ್ಲಿ 5 ಬಂತು. ಇನ್ನೊಂದು 1/30 ತಗೊಳ್ಳೋಣ. ಇದೇನಾಗುತ್ತೆ 60/30 ಮಾಡಿದರೆ 31 32. ಸೊ ಎಷ್ಟು ಬಂತು ನಮಗೆ 2 ಬಂತು. ಸೊ ಇದನ್ನು ನಮ್ಮ ಎಲ್ ಸಿ ಎಮ್ ಕಂಡಿಡೋ ಇದಕ್ಕೆ ಹಾಕಿದ್ದೀವಿ ಅಂದರೆ ಎ ಈಕ್ವಲ್ ಟು 1/12 ಅಂದರೆ ಎಷ್ಟು ಎಲ್ ಸಿ ಎಮ್ ಎಷ್ಟಾಯ್ತು ನಮಗೆ 60 ಆಯಿತು. ಹಾಗಾದರೆ ಮೇಲ್ಗಡೆ ಎಷ್ಟಾಯ್ತು ನನಗೆ 5. ಈ ಕಡೆ 1/30 ಅಂದರೆ ಎಷ್ಟು ನಮಗೆ 2. ಸೊ ಎ ಎಷ್ಟು ಒಬ್ಬನೇ ಎಷ್ಟು ಮಾಡ್ತಾನೆ 3/60 ಇದೆ. ಸೊ 3 20 ಆಗುತ್ತೆ. ಸೊ 1/20 ಆಗುತ್ತೆ. ಇದೇನು ಒಂದು ದಿನಕ್ಕೆ ಎ ಮಾಡುವ ಕೆಲಸ. ಹಾಗಾದರೆ ಎಷ್ಟು ದಿನ ಹಾಕಿದರೆ ಅವನು ನೀವು ಏನು ಆವಾಗ ನೋಡಿದ್ರಲ್ಲ 12 ದಿನದಲ್ಲಿ ಎ ಬಿ ಮಾಡೋ ಕೆಲಸನ 1/12 ಬರಿತಿದ್ವಿ. ಅದೇ ಥರ ಎ ಏನು ಬರೆದಿದ್ದು ಒಂದು ದಿನಕ್ಕೆ 1/20. ಹಾಗಾದರೆ ಎ ಎಷ್ಟು ದಿನ ತಗೊಳುತ್ತೆ ಒಂದು ಫುಲ್ ಕೆಲಸ ಮಾಡೋಕ್ಕೆ 20 ಡೇಸ್ ತಗೊಳುತ್ತೆ. ಸೊ ನಮಗೆ ಆನ್ಸರ್ ಏನಾಯಿತು ನಮಗೆ 20 ಡೇಸ್. ಆನ್ಸರ್ ಏನಾಯಿತು 20 ಡೇಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ತುಂಬ ಈಸಿ ಇದೆ. ಬಟ್ ನೀವೇನೆಂದರೆ ಎಲ್ ಸಿ ಎಮ್ ಮಾಡೋದು ಕಂಡುಹಿಡಬೇಕು ಇದನ್ನು ನೀವು.